हाय फ्रेंड्स, एचजीटी मोबाइल रिपेयर एंड ट्रेनिंग इंस्टीट्यूट के निमिलर को स्वागत है। मेरा सभी भाई को एचजीटी मोबाइल रिपेयर एंड ट्रेनिंग इंस्टीट्यूट को स्वागत है। नॉर्मल प्रॉब्लम सब मॉडल में, नया मॉडल में, विवो में, ओप्पो में नॉर्मल प्रॉब्लम ಏನು ಡೆಡ್ ಆಗುತ್ತೆ ಅಥವಾ ಲೋಗೋ ರೀಸ್ಟಾರ್ಟ್ ಬರುತ್ತೆ ಅಥವಾ ಲೋಗೋ ಸ್ಟಿಲ್ ಆಗುತ್ತೆ. ಇದು ವಿವೋ Y300 ಅನ್ಸುತ್ತೆ ನನ್ನ ಪ್ರಕಾರ ಹ್ಯಾಂಡ್ಸೆಟ್. ಇದ್ರ PD ನಂಬರ್ ಬಂದು ಮದರ್ ಬೋರ್ಡ್ ಮೇಲೆ ಇರುತ್ತೆ ಕನ್ನಡ. ಸೊ ಇದನ್ನ ಸೆಟ್ ನ ಆನ್ ಮಾಡ್ತಾ ಇದೀನಿ. ಆನ್ ಆಯ್ತಾ ಸೆಟ್? ಸೊ ನೋಡೋಣ ಏನ್ ಪ್ರಾಬ್ಲಮ್ ಇದೆ. ನನ್ನ ಹತ್ರ ಬಂದಿದೆ ರಿಪೇರ್ಗೆ. ಆಲ್ರೆಡಿ ನಾವೇನ್ ಮಾಡಿದ್ವಿ, ಕ್ಯಾಮ್ರಾ ಎಲ್ಲ ತಂದು ಸೆಟ್ ಇಟ್ಟಿದೀವಿ, ಹೌದಾ? ಸೊ ಇದು ಏನು ಕಂಪ್ಲೇಂಟ್ ಬಂದಿದೆ ಅಂತ ನೋಡೋಣ ಒಂದ್ ಸೆಕೆಂಡ್. ಹ್ಯಾಂಡ್ ಸೆಟ್ ವಿವೋ Y300 ಲೇಟೆಸ್ಟ್ ಮಾಡಲ್ ಇದೆ, ಕರೆಕ್ಟಾ? ಬೋರ್ಡ್ ಕೂಡ ಫ್ರೆಶ್ ಆಗಿದೆ. ಬೋರ್ಡ್ ಏನಾಗಿದೆ? ಫ್ರೆಶ್ ಆಗಿದೆ. ನೋಡೋಣ, ವಿವೋ ಅಂತ ಬಂದಿದೆ ನೋಡಿ, ಕಾಣಿಸ್ತಿದೆ. ಏನಾಗುತ್ತೆ ಅಂತ ನೋಡಿ. ಆಫ್ ಆಯ್ತಾ? ಇನ್ನೊಂದ್ಸರಿ ಬ್ಯಾಟ್ರಿ ತೆಗ್ದು ಮತ್ತೆ ವಿವೋ ಅಂತ ನಾನೇನ್ ಮಾಡ್ತೀನಿ, ಹಾಕ್ತೀನಿ. ನೋಡೋಣ ಏನಾಗುತ್ತೆ. ಮತ್ತೊಂದ್ಸರಿ ಬ್ಯಾಟ್ರಿ ತೆಗ್ದು ಆನ್ ಮಾಡಿ ಹಾಕ್ತಾ ಇದೀನಿ. ಜೊತೆಗೆ ಬ್ಯಾಟ್ರಿ ಚಾರ್ಜ್ ಕೂಡ ಹಾಕ್ತೀನಿ. ಬ್ಯಾಟ್ರಿ ಚಾರ್ಜ್ ಕೂಡ ಇದಕ್ಕೆ ಇಂಜೆಕ್ಟ್ ಮಾಡ್ತಾ ಇದೀನಿ. ಸೊ ವಿವೋ ಅಂತ ಬಂದು ಆಫ್ ಆಗ್ತಾ ಇದೆ ಅಂದ್ರೆ, ವಿವೋ ಅಂತ ಬಂದು ಆಫ್ ಆಗ್ತಾ ಇದೆ ಅಂದ್ರೆ ಏನ್ ಕಂಪ್ಲೇಂಟ್ ಇರ್ಬೋದು? ಹಾರ್ಡ್ವೇರ್ ಅಲ್ಲಿ ಸಿಪಿಯು, ಹಾ, ಆಮೇಲೆ ಫಸ್ಟ್ ಸಿಪಿಯು ಕೈ ಹಾಕ್ತೀರಾ ನೀವು? ಮತ್ತೆ ಸಿಪಿಯು ಅಂತ ಯಾಕೆ ಬಂತು ಬಾಯಲ್ಲಿ? ಹಾ ನೋಡಿ, ಆಫ್ ಆಯ್ತು ಮತ್ತೆ ಕನ್ನಡ. ಸೊ ಹಾ, ಪ್ರೋಗ್ರಾಮಿಂಗ್ ಕಂಪ್ಲೇಂಟ್ ಇರ್ಬೋದು. ರ್ಯಾಮ್ ಕಂಪ್ಲೇಂಟ್ ಇದ್ರೆ ಸೆಟ್ ಆನ್ ಆಗಲ್ಲ. ಪ್ರೋಗ್ರಾಮಿಂಗ್, ಹಾ, ಚಲೋ. ಸೊ ಏನ್ ಕಂಪ್ಲೇಂಟ್ ಇರ್ಬೋದು? ಆನ್ ಹಾರ್ಡ್ವೇರ್ ಅಲ್ಲಿ ಆನ್ಗೆ ಸಂಬಂಧ ಇಲ್ದಿರೋ ಲೈನ್ಗಳು ಇದಕ್ಕೆ ಏನಾಗಿರ್ಬೋದು? ಲೀಕೇಜ್, ಶಾರ್ಟಿಂಗ್ ಆಗಿರ್ಬೋದು, ಕನ್ನಡ. ಸೊ ಇದು ಡೀಟೇಲ್ ಆಗಿ ನಾವ್ ಹೇಳಾಗಿದೆ ನಿಮ್ಗೆ. ಆನ್ಗೆ ಸಂಬಂಧ ಇಲ್ದಿರೋ ಲೈನ್ ಯಾವುದು ಅಂತ, ಕನ್ನಡ. ಚಲೋ. ಸೊ ಇದಾದ್ಮೇಲೆ ಸಾಫ್ಟ್ವೇರ್ ಬರೋಣ. ಏನ್ ಬರೋಣ? ವಿವೋ ಅಂತ ಆನ್ ಆಗ್ತಾ ಇದೆ ಸೆಟ್. ಸಾಫ್ಟ್ವೇರ್ ಅಲ್ಲಿ ಏನಾಗಿರ್ಬೋದು ಅಂದ್ರೆ, ವಿವೋ ಅಂತ ಬಂದಿದೆ ಅಂದ್ರೆ ಅರ್ಥ ನಮ್ಮ PGPT ಅಂದ್ರೆ ನಮ್ಮ ಪ್ರೋಗ್ರಾಮ್ PBL, ಪ್ರೈಮರಿ ಬೂಟ್ ಲೋಡರ್. ಓಕೆ, ಪ್ರೈಮರಿ ಬೂಟ್ ಲೋಡರ್ ಏನೇ ಆಗಿರ್ಬೋದು, ಓಕೆ ಇರಬಹುದು. ಸಾಫ್ಟ್ವೇರ್ ಮಾಡೋದು ಅಂತ ಹೇಳಿದ್ರೆ ಏನರ್ಥ? ನಾವ ಫುಲ್ ಫೈಲ್ ಲೈನ್ ಮಾಡೋದು, ಫ್ಲಾಶ್ ಮಾಡೋದು. ಫುಲ್ ಫೈಲ್ ಲೈನ್ ಮಾಡೋದು, ಫ್ಲಾಶ್ ಮಾಡೋದು. ಸೊ ಇದರಲ್ಲಿ ಪ್ರೈಮರಿ ಬೂಟ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಫೈಲ್ಗಳು ಎಕ್ಸಾಕ್ಟ್ ಇದೆ, ಅದಕ್ಕೆ ಇದು ಆನ್ ಆಗಿದೆ ಸೆಟ್, ಕನ್ನಡ. ಒಂದು ಇದರಲ್ಲಿ ಸಿಸ್ಟಮ್ ಫೈಲ್ ಅಥವಾ ಸೂಪರ್ ಫೈಲ್ ಮಿಸ್ ಆಗಿರ್ಬೇಕು ಒಂದು, ಇಲ್ಲ ಅದು ಹಾಕಿದ ಮೇಲೂ ಸೇಮ್ ಇದೆ ಅನ್ನಂಗಿದ್ರೆ ಹಾರ್ಡ್ವೇರ್ ಅಲ್ಲಿ ಆನ್ಗೆ ಸಂಬಂಧಪಟ್ಟದೇ ಇರೋ ಲೈನ್ ಗಳಲ್ಲಿ ಅಥವಾ IC ಗಳಲ್ಲಿ ಯಾವ್ದಾದ್ರು ಲೀಕೇಜ್, ಡ್ಯಾಮೇಜ್ ಇರ್ಬೋದು. ಎರಡನೇ, ಕನ್ನಡ. ಸೊ ಇದು ಮದರ್ ಬೋರ್ಡ್ ವಿವೋ Y300 ಲೇಟೆಸ್ಟ್ ಹ್ಯಾಂಡ್ಸೆಟ್. ಏನಿದೆ ಇದು? ಈ ಲೇಟೆಸ್ಟ್ ಹ್ಯಾಂಡ್ಸೆಟ್ ಒಳಗಡೆ ಸೊ ಇಷ್ಟು ಬೇಗ ಏನ್ ಬರಕ್ ಸಾಧ್ಯ ಇಲ್ಲ? ಹಾರ್ಡ್ವೇರ್ ಕಂಪ್ಲೇಂಟ್ ಬರಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಕನ್ನಡ. ಸೊ ನಾವೇನ್ ಮಾಡೋಣ, ಇದು ಆಲ್ರೆಡಿ ಪ್ರೋಗ್ರಾಮ್ ಆಗಿ ನನ್ನ ಹತ್ರ ಬಂದಿರೋದು. ಇದು USB ಸಪೋರ್ಟ್ ಇಲ್ಲ. ಏನಿಲ್ಲ ಇದಕ್ಕೆ? ವಿವೋದ ಆಲ್ಮೋಸ್ಟ್ ಹೈಯರ್ ಎಂಡ್ ಮಾಡಲ್ಗಳು ಯಾವುವು USB ಸಪೋರ್ಟ್ ಇಲ್ಲ. ಸೊ ಇದು ಬೇರೆ ಇದನ್ನ ಕೊರಿಯರ್ ಬಂತು, ನಿಮ್ಗೆ ಗೊತ್ತು, ಹೌದಾ? ಸೊ ಇದು ಪ್ರೋಗ್ರಾಮ್ ಮಾಡಿ ಸೆಟ್ ನ ಆನ್ ಮಾಡ್ಬೇಕು. ನಮ್ಮ ಹತ್ರ ಇದು ಲೇಟೆಸ್ಟ್ ಮಾಡಲ್ ಡಂಪ್ ಇಲ್ಲ. ಲೇಟೆಸ್ಟ್ ಮಾಡಲ್ ಏನಿಲ್ಲ, ಫ್ಲಾಶ್ ಫೈಲ್ ನ ಯೂಸ್ ಮಾಡ್ಕೊಂಡು ಸೊ ಇದನ್ನ ಮೊಬೈಲ್ ನ ಆನ್ ಮಾಡ್ಬೋದಾ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಇದನ್ನ ಇವತ್ತು ನಿಮ್ಗೆ ನಿನ್ನೆ ನಮ್ ಪಾಠ ಆಗಿದೆ, ಅದನ್ನ ನಾವೇನ್ ಮಾಡಿ ಇವತ್ತು ಪ್ರಾಕ್ಟಿಕಲ್ ಮಾಡೋಣ. ಓಕೆ, ವಿವೋ ಅಂತ ಆನ್ ಆಯ್ತು. ಸೊ ಇದ್ರ ಏನಾಗಿರ್ಬೋದು? ಸಿಸ್ಟಮ್ ಫೈಲ್ ಮಿಸ್ ಆಗಿರ್ಬೋದು, ಅಥವಾ ಫ್ಲಾಶ್ USB ನ ಸಪೋರ್ಟ್ ಇಲ್ಲದೆ ಇರೋ ಕಾರಣಕ್ಕೆ ಸೊ ನನ್ನ ಹತ್ರ ಬಂದಿರ್ಬೋದು. ಸೊ ಯಾರೋ ಪ್ರೋಗ್ರಾಮಿಂಗ್ ಕೂಡ ಮಾಡಿದಾರೆ ಇದು, ಯಾಕಂದ್ರೆ ನಾವು ನೋಡಿದ್ವಿ MNC ಏನಾಗಿದೆ, ಓಪನ್ ಆಗಿದೆ. ಇದನ್ನ ನಾವು ವಿತೌಟ್ ಡಂಪ್, ನಮ್ಮ ಹತ್ರ ಡಂಪ್ ಇಲ್ಲ, ಹೌದಾ? ವಿತೌಟ್ ಡಂಪ್ ಇದನ್ನ ಆನ್ ಮಾಡಕ್ಕೆ ಟ್ರೈ ಮಾಡೋದು. ವಿತೌಟ್ ಡಂಪ್ ಆನ್ ಮಾಡಕ್ಕೆ ಏನೇನ್ ಬೇಕಂತ ನಿಮಗೆ ಗೊತ್ತಾ? ಆಲ್ರೆಡಿ ಗೊತ್ತಾ? VIP ಕ್ರಿಟಿಕಲ್ ಪಾರ್ಟ್ ಬೇಕು, GPT ಬೇಕು, ಕನ್ನಡ. ಮೇನ್ GPT, ಬ್ಯಾಕಪ್ GPT ಬೇಕು, ಸೆಕ್ಯೂರಿಟಿ ಪಾರ್ಟ್ ಬೇಕು, ಮತ್ತೆ ಅದ್ರ ಜೊತೆಗೆ ಏನ್ ಬೇಕು? ಲೇಟೆಸ್ಟ್ ಫಾರ್ಮ್ವೇರ್ ಬೇಕು. ಲೇಟೆಸ್ಟ್ ಏನ್ ಬೇಕು? ಫಾರ್ಮ್ವೇರ್ ಬೇಕು.
ಸೊ ಇದನ್ನ ಫಸ್ಟ್ ಬ್ಯಾಕಪ್ ಮಾಡೋಣ ನಾವು. ಸೊ ಈ ವಿಡಿಯೋ ಉದ್ದ ಆಗ್ಬೋದು ಅಥವಾ ಜಾಸ್ತಿ ಏನಾಗ್ಬೋದು, ಲೆಂತ್ ಆಗ್ಬೋದು, ಆದ್ರೆ ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಓಕೆ, ಸೊ ನೋಡೋಣ ಈ ವಿಡಿಯೋ, ಇದನ್ನ ರಿಪೇರ್ ಮಾಡೋಣ. ಫಸ್ಟ್ ಬ್ಯಾಕಪ್ ತಗೋಣ ಎಲ್ಲಾನು. ಸೊ GPT ನ ಹಾಕೋಣ, ಮತ್ತೆ ಏನ್ ಮಾಡೋಣ, ಅದನ್ನ ಫ್ಲಾಶ್ ಮಾಡೋಣ, ಮತ್ತೆ ಕ್ರಿಟಿಕಲ್ ಪಾರ್ಟ್, VIP ಪಾರ್ಟ್, ಸೆಕ್ಯೂರಿಟಿ ಪಾರ್ಟ್ ನ ಹಾಕೋಣ. ಅದ್ರೊಳಗೆ ಸೆಟ್ ಆನ್ ಗೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಯಾಕಂದ್ರೆ ಲೋಗೋ ರಿಸ್ಟಾರ್ಟ್. ಓಕೆ, ಇದನ್ನ ಸಾಫ್ಟ್ವೇರ್ ಮುಖಾಂತರ ಬಗೆಹರಿಸೋಣ. ಸಾಫ್ಟ್ವೇರ್ ಎಲ್ಲ ಆದ್ಮೇಲೆ ಇದೇ ತರ ಇದೆ, ನಾವು ಹಾರ್ಡ್ವೇರ್ ಕನ್ನಡ ನೋಡೋಣ ಯಾವ್ದ್ರಲ್ಲಿ ಬಗ್ಗೆ ಇರುತ್ತೆ ಅಂತ. ಸೊ ಲೈವ್ ಮಾಡೋಣ. ಸೊ ಹೊಸ ಮಾಡ್ಲ್ ಇದೆ ಇದು. ಓಕೆ, ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ನೋಡಿ ಇದು ಏನ್ ಮಾಡಿದಾರೆ, ರೀಬಾಲ್ ಆಗಿದೆ ಕನ್ನಡ. ಸೊ ಇದನ್ನ ಓಪನ್ ಮಾಡೋಣ. ಏನ್ ಮಾಡೋಣ, ಓಪನ್ ಮಾಡೋಣ. ನೋಡಿ ಯಾವ ತರ ಇದು ಏನಾಗಿದೆ ಅಂತ ಹೇಳಿದ್ರೆ, ಲೋಗೋ ಒಂದು ಆಫ್ ಆಗ್ತಾ ಇದೆ. ಏನ್ ಮಾಡಿದ್ದಾರೆ, ಇದನ್ನ ರೀಬಾಲ್ ಮಾಡಿದಾರೆ, ನೋಡಿದಾರಲ್ವಾ. ಸೊ ನಮ್ ತರ ನಾವು ಕೆಲಸ ಸ್ಟಾರ್ಟ್ ಮಾಡೋಣ. ಯಾರು ಏನ್ ಕೂಡ ಮಾಡಿರ್ಲಿ, ಯಾರು ಏನ್ ಕೂಡ ಹೇಳ್ತಾ ಇರ್ಲಿ, ನಮ್ ಪ್ರೊಸೀಜರ್ ತರ ಏನ್ ಮಾಡೋಣ, ಇದನ್ನ ಕೆಲ್ಸನ ಮಾಡಿ. ಎಲ್ಲ NC ಇದೆ, ಯಾವ್ದು ಪ್ಯಾಡ್ ಹೋಗಿಲ್ಲ. ಓಕೆ, ಸೊ ಇವಾಗ ನಾವೇನ್ ಮಾಡಿದೀವಿ, EMNC ತೆಗ್ದಿದೀವಿ, ರೀಬಾಲ್ ಮಾಡಿದೀವಿ, ಪ್ರೋಗ್ರಾಮಿಂಗ್ ಬೇರೆ ಬೇರೆ ಬಾಕ್ಸ್ ಗಳಿವೆ. ಓಕೆ, ಸೊ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ F64 ನ ಯೂಸ್ ಮಾಡ್ತೇನೆ. F64 ಆನ್ ಐಡೆಂಟಿಫೈ ಮಾಡೋಣ, ಲಾಗ್ ನೋಡೋಣ, ಲಾಗ್ ಒಳಗಡೆ ಏನಿದೆ ಅಂತ. ಲಾಗ್ ಒಳಗೆ ಏನಿದೆ ಏನಿಲ್ಲ. ಚಲೋ, ನಿನ್ನೆ ಇದ್ರ ಬಗ್ಗೆ ನಾನು ಏನ್ ಮಾಡಿದೀನಿ, ಆಲ್ರೆಡಿ ಪಾಠ ಮಾಡಿದೀನಿ, ಯೂಟ್ಯೂಬ್ ವರ್ಗೂ ಹಾಕೋಣ, ನೋಡೋಣ ಏನ್ ವ್ಯೂಸ್ ಬರುತ್ತೆ ಏನಿಲ್ಲ. GPT ಅಂದ್ರೆ ಗೊತ್ತು ನಿಮ್ಗೆಲ್ಲರಿಗೂ, ಹೌದಾ? ಇಂಪಾರ್ಟೆಂಟ್ ಟಾಪಿಕ್ ನೀನೆ ಇಡೀ ದಿನ ನಡೆದಿದೆ. GPT ಅಂದ್ರೆ ಏನು, ಏನ್ ಕೆಲಸ ಮಾಡುತ್ತೆ, ಏನ್ ಮಾಡ್ಬೇಕು ಕನ್ನಡ. ಚಲೋ ಟೀಕ್. ಸೊ ಇವಾಗ ನಾವು ನೋಡೋಣ, ಲಾಸ್ಟ್ ಅಲ್ಲಿ ನೋಡಿ ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ತೋರಿಸ್ಬೇಕಾಯ್ತು. ಓನ್ಲಿ ಫಾರ್ ಏನ್ ತೋರಿಸ್ತಾ ಇದೆ ಇಲ್ಲಿ, ಬೂಟ್ ಸ್ಲಾಟ್ ಅಂತ ತೋರಿಸ್ತಾ ಇದೆ ಅಷ್ಟೇ, ಏನು ತೋರಿಸ್ತಾ ಇಲ್ಲ. ಯಾವ ಮಾಡೆಲ್ ಇದು, ಏನಿದು, ಏನು ಗೊತ್ತಾಗ್ತಿಲ್ಲ. ಯಾವಾಗ ಇದು ಇನ್ಫಾರ್ಮೇಶನ್ ತೋರಿಸುತ್ತೆ, ಸೂಪರ್ ಪಾರ್ಟ್ ಇದೆ ನೋಡಿ. ಯಾವ ಪಾರ್ಟ್, ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ನಮ್ದು ಟಿಕ್ ಇದೆ, ಮತ್ತೆ ಸೂಪರ್ ಪಾರ್ಟ್ ಪಾರ್ಟಿಷನ್ ಇನ್ಫಾರ್ಮೇಶನ್ ಟಿಕ್ ಇದೆ. ಅಂದ್ರೆ ಅದರೊಳಗೆ ಹೋಗ್ಬಿಟ್ಟು ಪಾರ್ಟಿಷನ್ ಏನ್ ಮಾಡ್ಬೇಕಿದು, ಏನೇನಿದೆ ಏನಿಲ್ಲ ಅಂತ ತೋರಿಸ್ಬೇಕು. ಆದ್ರೆ ಇಲ್ಲೇನಾಗ್ತಾ ಇಲ್ಲ, ಏನು ತೋರಿಸ್ತಾ ಇಲ್ಲ. ಸೊ GPT ಬರೋಣ, ಅಂದ್ರೆ ಪಾರ್ಟಿಷನ್ ಬರೋಣ. ಪಾರ್ಟಿಷನ್ ಅಲ್ಲಿ ಎಲ್ಲ ಫೈಲ್ ತೋರಿಸ್ತಾ ಇದೆ, ಹೌದಾ? ಪಾರ್ಟಿಷನ್ ಎಲ್ಲ ತೋರಿಸ್ತಾ ಇದೆ, ಆದ್ರೆ ಮೇನ್ ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ಇಲ್ಲ, ಇಲ್ಲದೆ ಇರ್ಬೋದು ಕನ್ನಡ. ಸೊ ಈ ಸೂಪರ್ ಫೈಲ್ ಇಲ್ಲದೆ ಇರೋದಕ್ಕೆ ಸೆಟ್ ಏನಾಗ್ಬೋದು, ಫಸ್ಟ್ ಬೂಟ್ ಅಥವಾ ನಮ್ಮ ಫಾಸ್ಟ್ ಬೂಟಿಗೆ ಆಟೋಮೆಟಿಕ್ ಹೋಗ್ಬೋದು, ಅಥವಾ ಬೂಟ್ ಲೋಡರ್ ಓಕೆ ಇದ್ರೆ, ಅಥವಾ ನಮ್ಮ ಪ್ರೈಮರಿ ಬೂಟ್ ಲೋಡರ್ PBL ಓಕೆ ಇದ್ರೆ, ಸೆಕೆಂಡರಿ ಬೂಟ್ ಲೋಡರ್ XBL SBL ಓಕೆ ಇದ್ರೆ, PBL ಅಂದ್ರೆ SBL ಅಂದ್ರೆ ನಿನ್ನೆ ಪಾಠ ಆಗಿದೆ ನಿಮ್ಗೆ, ಆಗಿದೆ ಅಲ್ವಾ? ಓಕೆ ಇದ್ದಾಗ ಬೂಟ್ ಲೋಗೋ ಬರುತ್ತೆ. ಏನ್ ಬರುತ್ತೆ, ಈಗ ನಾವು ಸ್ಯಾಮ್ಸಂಗ್ ಅಲ್ಲಿ ನೋಡಿ ಬರೀ BL ಹಾಕಿ ಫ್ಲಾಶ್ ಮಾಡ್ತೀವಿ, ಡೌನ್ಲೋಡ್ ಮಾಡಿ ಬರುತ್ತೆ. ಏನ್ ಬರುತ್ತೆ ಅಂದ್ರೆ ಬೂಟ್ ಆಯ್ತು ಅಂತ ಸೆಟ್. ಯಾಕಂದ್ರೆ ಅದು ಆಫ್ ಫ್ಲಾಶ್ ಮಾಡಕ್ ಬರಲ್ಲ, ಆನ್ ಮಾಡಿ ಫ್ಲಾಶ್ ಮಾಡ್ಬೇಕು ಸ್ಯಾಮ್ಸಂಗ್ ಅಲ್ಲಿ ಕನ್ನಡ. ಸೊ BL ಒಂದೇ ಫೈಲ್, ಯಾವುದು CSC ಪಿಟ್ ಪ್ಲಸ್ BL ಹಾಕಿದ್ರೆ ಎಲ್ಲಿಗೆ ಬರುತ್ತೆ, ಡೌನ್ಲೋಡ್ ನೋಡಿ ಬರುತ್ತೆ. ಅಂದ್ರೆ ಬೂಟ್ ಮಾತ್ರ ಏನಾಯ್ತು, ಕಂಪ್ಲೀಟ್ ಆಯ್ತು. ಬೂಟ್ ಮಾತ್ರ ಏನಾಯ್ತು, ಕಂಪ್ಲೀಟ್ ಆಯ್ತು, ಅದಕ್ಕೆ ಆನ್ ಆಯ್ತು. ಅದೇ ತರ ಇದು ಆನ್ ಆಗ್ತಾ ಇರ್ಬೋದು, ಅದರಲ್ಲಿ ಡೈರೆಕ್ಟ್ ಡೌನ್ಲೋಡ್ ಮಾಡಿ ಹೋಗ್ತಾ ಇತ್ತು, ಇದರಲ್ಲಿ ವಿವೋ ಅಂತ ತೋರಿಸಿ ಆಫ್ ಆಗ್ತಾ ಇರ್ಬೋದು. ಕಾರಣ ಏನು, ಸೂಪರ್ ಫೈಲ್ ಇಲ್ಲ. ಇದು ಏನಿಲ್ಲ, ಸೂಪರ್ ಫೈಲ್ ಅಂದ್ರೆ ನಮ್ಮ ಸಿಸ್ಟಮ್ ಫೈಲ್. ಸೂಪರ್ ಫೈಲ್ ಅಂದ್ರೆ ಯಾವುದು, ಸಿಸ್ಟಮ್ ಫೈಲ್ ನಮ್ಮ ಹತ್ರ ಇಲ್ಲ. ಓಕೆ, ಚಲೋ ಟೀಕ್. ಒಂದು ಫ್ಲಾಶ್ ಫೈಲ್ ನ ಡೌನ್ಲೋಡ್ ಮಾಡ್ಬೇಕು. ಏನ್ ಮಾಡ್ಬೇಕು, ನಮಗೆ ಗೊತ್ತಿಲ್ಲ ಮಾಡೆಲ್ ಯಾವ್ದು ಅಂತ. ಮಾಡೆಲ್ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ. PD2418F PD2418F ಇನಿ ಪ್ರೈಮರಿ ಬೂಟ್ ಲೋಡರ್ ಇದೆ, ಏನಿದೆ ಓಕೆ ಇದೆ. ಇದರ ಪ್ರೈಮರಿ ಬೂಟ್ ಲೋಡರ್ ಏನಿದೆ. ಸೊ ಇನ್ನೊಂದು ಏನಾಗಿರ್ಬೋದು, ಇದರ ಫೈಲ್ ಗಲತ್ ಆಗಿರ್ಬೋದು. ನೆಕ್ಸ್ಟ್ ಹಾಕಿರೋರು ವರ್ಷನ್ ಡೌನ್ ಗ್ರೇಡ್ ಹಾಕಿರ್ಬೋದು, ಅಥವಾ ಡೌನ್ ಗ್ರೇಡ್ ಹಾಕಿದ್ರೆ ನಿಮ್ಗೆ ಗೊತ್ತು, ತಗೊಳಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವು, ಹೌದಾ? ಎರರ್ ಅಂದ್ರೆ ಲೋಗೋ ಬಂದು ಆಫ್ ಆಗ್ಬೋದು, फास्ट बूटिंग होಗ್ಬೋದು, डाउनलोड मोड के होಗ್ಬೋದು, ये कौन सा भी जा सकता है, सही है। अभी इसका फाइल को डाउनलोड करेंगे, चलो vivo फॉर्मेट, इधर है फ्लैश फाइल, vivo फॉर्मेट फ्लैश फाइल, इसका अंदर है, इसका लेटेस्ट वर्जन कौन सा है 14.5.26, ये 14.5.20 26 5.26, ये कौन सा 5.20 वर्जन
PW30 40 ಇದು ಡೌನ್ ಗ್ರೇಡ್ ಆಯ್ತು ಅಲ್ವಾ ಇದು 14.6 ಪಾಯಿಂಟ್ ಅದು 5 ಪಾಯಿಂಟ್ ಇದೇನಿದು 5 ಪಾಯಿಂಟ್ ಇದೇನಿದು 6 ಪಾಯಿಂಟ್ ಚಲೋ ಇದೇನಿದು ಹಾ 6 ಪಾಯಿಂಟ್ ಚಲೋ ಅಂದ್ರೆ ಕೆಳಗಡೆ ಹೋಗ್ತಾ ಹೋಗ್ತಾ ಲೇಟೆಸ್ಟ್ ಸಿಗ್ತಾವ ಅಲ್ವಾ ಸೊ ಡೌನ್ಲೋಡ್ ಅಲ್ಲಿ 15.1.2 ಏನ್ ಬೇಕು 15.1.2 ಇಸ್ ಲೇಟೆಸ್ಟ್ ಓಕೆ ಸೊ ಇದನ್ನೇನ್ ಮಾಡೋಣ ಲಿಂಕ್ ಹಾ ಇವ್ರು ಏನ್ ಹೇಳ್ತಿದಾರೆ ದುಡ್ಡು ಕಟ್ಟಿ ಏನ್ ಹೇಳ್ತಿದಾರೆ ದುಡ್ಡು ಕಟ್ಟಿ ಯಾವ್ದು ಇದು ಸೊ ನನ್ನ ಹತ್ರ ಒಂದು ಆಕ್ಟಿವೇಟ್ ಇದೆ ಯಾವ್ದು ಮಾಡಲ್ ಬೇಕು ನಮ್ಗೆ 15.1.20 ಬೇಕು ಅಲ್ವಾ ಲೇಟೆಸ್ಟ್ ಬ್ಯಾಕ್ ಹೋಗ್ತೀನಿ ಅವನು बैक चलो मेरे पास ये वाला फाइल वाले का एक्टिवेट ಏನಿದೆ ನನ್ನ ಹತ್ರ ಫೈಲ್ ವಾಲೆ ಅವ್ರದ್ದು ಆಕ್ಟಿವೇಟ್ ಇದೆ ನೋಡಿ 15 ಪಾಯಿಂಟ್ ಅದು ಯಾವ್ದು ಇತ್ತು 114 ಇತ್ತು ಇದು 15.1.17 ಇದೆ ಏನಿದೆ ಲೇಟೆಸ್ಟ್ ಇದೆ ಇದು ಲೇಟೆಸ್ಟ್ ಇದೆಯಾ ಚಲೋ ಇದನ್ನ ಏನ್ ಮಾಡೋಣ ಡೌನ್ಲೋಡ್ ಏನ್ ಮಾಡೋಣ ಚಲೋ ಸ್ಟಾರ್ಟ್ ಡೌನ್ಲೋಡ್ ಟು ಏನಾಗುತ್ತೆ ಸೊ ಡೌನ್ಲೋಡ್ಸ್ ಅಲ್ಲಿ ಕಂಪ್ರೆಸ್ ಸೊ ಇದನ್ನೆಲ್ಲ ಮಾಡಿ ಅನ್ಸುತ್ತೆ ಫೈಲ್ ಇದೆ ಇದೇನಾ ಫೈಲ್ ಇದನ್ನ ಏನ್ ಮಾಡ್ಬೇಕು ಡೌನ್ಲೋಡ್ ಆಯ್ತು ನಮ್ಮ ಹತ್ರ ಫೈಲ್ ಸೊ ಯಾವ್ದಾದ್ರು ದುಡ್ಡು ಕಟ್ಟಿ ನಾನು ಪೇ ಆದ್ರೂ ಏನ್ ಮಾಡ್ಬೇಕು ನಮಗೆ ಫೈಲ್ ಬೇಕು ಓಕೆ ಸೊ ಇದನ್ನ ಏನ್ ಮಾಡ್ತೀನಿ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಎಕ್ಸ್ಟ್ರಾಕ್ಟ್ ವಿಂಡರ್ ಎಕ್ಸ್ಟ್ರಾಕ್ಟ್ ವಿಂಡರ್ ಇಲ್ಲಿದೆ ನಿನ್ನೆ ರಾತ್ರಿ ನಾನು ನಿಮ್ಗೆ ಹೇಳ್ದಂಗೆ ಡೌನ್ಲೋಡ್ ಮಾಡಿದ್ದೀನಿ ಓಕೆ ಆಲ್ರೆಡಿ ಡೌನ್ಲೋಡ್ ಮಾಡಿರೋ ಫೈಲ್ ನನ್ನ ಹತ್ರ ಇದೆ ಸೊ ಇವಾಗ ಏನ್ ಮಾಡೋಣ ಬ್ಯಾಕಪ್ ತಗೋಣ ಏನ್ ಮಾಡೋಣ ಬ್ಯಾಕಪ್ ಸೊ ಬ್ಯಾಕಪ್ ಏನ್ ತಗೊಳ್ಳೋದು ಫಸ್ಟ್ ಬ್ಯಾಕಪ್ ಅಂದ್ರೆ ಸೆಕ್ಯೂರಿಟಿ ಬ್ಯಾಕಪ್ ಏನ್ ತಗೊಳ್ಳೋದು ಬ್ಯಾಕಪ್ ಮೇನ್ ಬ್ಯಾಕಪ್ ಅಲ್ಲಿ ಬ್ಯಾಕಪ್ ಸೊ ಡೆಸ್ಕ್ಟಾಪ್ ಅಲ್ಲಿ ನಾನು Y300 ಅಂತ ಏನ್ ಮಾಡ್ತೀನಿ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡೋಣ Y300 ನ್ಯೂ ಫೋಲ್ಡರ್ ಹೆಸರೇನ್ ಕೊಡೋಣ Y300 Vivo Y300 5G ನಾ 5G ಚಲೋ ಠೀಕ್ ಯಾಕೆ ಬ್ಯಾಕಪ್ ಮಾಡ್ಬೇಕು ಅಕಸ್ಮಾತ್ ಆ ಫೈಲ್ ಮಿಸ್ ಮ್ಯಾಚ್ ಆದ್ರೇನು ನಾವು ಕಸ್ಟಮರ್ ಗೆ ಹಂಗೆ ಕೊಡ್ಬೇಕು ಮೊಬೈಲ್ ಹೌದಾ सो कस्टमर को क्यों इसको बैकअप करना है क्यों भाई हाँ क्योंकि ना सेफ्टी पर्पस क्योंकि ना इसका अंदर आपको पता है क्रिटिकल पार्ट आएगा वीआईपी पार्ट आएगा और क्या आएगा सो सिक्योरिटी पार्ट आएगा उसके बाद फर्मवेयर ये चारों के लिए हमको कस्टमर पूछेगा कैसा का है ऐसा ही दे दो मेरे को इसलिए हमको बैकअप करना जरूरी चलो ठीक Vivo Y300 सेव ಸೊ Y300 ಸೇವ್ ಆಗ್ತಾ ಇದೆ ಬ್ಯಾಕಪ್ ಏನಾಯ್ತು ಸೇವ್ ಆಯ್ತು ಸೊ ಎಲ್ಲಿ ಸೇವ್ ಆಯ್ತು ನೋಡಿ ಆಲ್ರೆಡಿ ಎಲ್ಲ ಜಿಪಿಟಿ ಎಲ್ಲ ಏನಾಯ್ತು ಸೇವ್ ಆಯ್ತು ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಹುಡುಕೋಣ ಡೆಸ್ಕ್ಟಾಪ್ ಅಲ್ಲಿ Y300 5G ಎಲ್ಲ ಫೈಲ್ ಬಂತಾ ಓಕೆ ಸೊ ಇವಾಗ ನಾವು ಇನ್ನೊಂದು ನ್ಯೂ ಫೋಲ್ಡರ್ ಇದರಲ್ಲಿ ಕ್ರಿಯೇಟ್ ಮಾಡ್ತೀನಿ ನ್ಯೂ ಫೋಲ್ಡರ್ ಡಂಪ್ ಅಂದ್ರೆ ಬ್ಯಾಕಪ್ ಫೈಲ್ ಡಂಪ್ ಇದರಲ್ಲಿ ಏನು ಬ್ಯಾಕಪ್ ಫೈಲ್ ಸೊ ಏನ್ ಮಾಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಲೂನ್ ಜೀರೋ ರೀಡ್ अदादमेले लोन 2 सेव कितना एमबी का था 8 एमबी लोन 3 सेव कितना एमबी का था 32 एमबी लोन 4 सेव 2.5 GB स्पीड देखो स्पीड 3.54 ಅಂದ್ರೆ 352 352 Mbps per second ओके इसीलिए बॉक्स अच्छा सेकंड वाले ಏನಾಗುತ್ತೆ ರೀಡ್ ರೈಟ್ ಆಗುತ್ತೆ चलो नेक्स्ट 5 वाला सो ಇವಾಗ ಏನು ಮಾಡ್ತೀನಿ ಲೋನ್ 6 ರೀಡ್
ಸೊ ಏನಾಯ್ತು 4 MB. ಲೂನ್ 0 ಆಗಿಲ್ಲ ಅಲ್ಲ, ಸೊ ಲೂನ್ 0 ರೀಡ್. यूजर डेटा स्किप ಮಾಡಿ ಅಂತ ಕೇಳ್ತದೆ, ಏನ್ ಹೇಳ್ತದೆ? यूजर डेटा को स्किप करो करके दिखा रहा है. चलो ठीक है, स्किप किया मैंने. चलो सेट. देखो कितना जीबी का हो रहा है? 10 जीबी का. कितना जीबी का हो रहा है? स्पीड क्या है? 360 Mbps पर सेकंड. ಎಷ್ಟು Mbps? 360. ಇದು ಹೋಲಿಕೆಯಲ್ಲಿ ಜಟಾಕ್ ಬರೀ 4 Mbps. ಜಟಾಕ್ ಎಷ್ಟು? 4 Mbps. ಸ್ಪೀಡ್ ಕಡಿಮೆ, ಅದೇ ಕೆಲಸ ಆದ್ರೂ ಆಗುತ್ತೆ. स्पीड कम है उसका अंदर, बट स्लो कम. ये रीड करने में होगा आपका 2 घंटा 3 घंटा 4 घंटे ಎಲ್ಲ ಆಗುತ್ತೆ ಸರ್. ಹಾ ಆಗುತ್ತೆ, ಆಗುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಕಡಿಮೆ. ಬಟ್ ಇದ್ರಲ್ಲಿ ಐಡೆಂಟಿಫೈ ಆಗಿದ್ರೆ ಅದ್ರಲ್ಲಿ ಐಡೆಂಟಿಫೈ ಆಗುತ್ತೆ. ಅದರಲ್ಲಿ 10 ವರ್ಷದಿಂದ ಇದೆ ಬಾಕ್ಸ್, 10 ಇಯರ್ಸ್ ಇಂದ. ಬಟ್ ಇದ್ರ ಸ್ಪೀಡ್ ಇರೋದಕ್ಕೆ ಏನ್ ಮಾಡ್ತಾರೆ ಎಲ್ಲ, ಇವಾಗ ಸ್ಪೀಡ್ ಮುಖ್ಯ. ಇವಾಗ ಕನ್ನಡ ಅದು ಬಾಕ್ಸು ಇದೆಯಾ ಅಂತಿಲ್ಲ, ಅದ್ರಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಇದೇನಾಗ್ತಾ ಇದೆ, ಇದು 200-300 Mbps per second 10 GB ರೀಡ್ ಮಾಡಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಆದ್ರೆ ಅದು ಹಂಗಲ್ಲ, 2 hours 3 hours 4 hours. ಇವಾಗ ಕಂಪೇರ್ ಮಾಡಿದ್ರೆ ಎರಡು ಬಾಕ್ಸ್ ಇದ್ರೆ ಯಾವ ತಗೊಳ್ತೀವಿ? ಇದ್ರಲ್ಲಿ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಜಟಾಕ ಟ್ರೈ ಮಾಡೋದು ಅಲ್ವಾ? ಹಂಗೆ ತಾನೇ ಆಗೋದು. ಯಾರಾದ್ರೂ ಸ್ಪೀಡ್ ಕೇಳ್ತಾರೆ, ಅದಕ್ಕೋಸ್ಕರ ಎಲ್ಲರೂ ಇದನ್ನ ಲೈಕ್ ಮಾಡ್ತಾ ಇದ್ರು ಅಷ್ಟೇ. ಬಟ್ ಇದರಲ್ಲಿ ಎಕ್ಸ್ಟ್ರಾ ಆಪ್ಷನ್ ಕೂಡ ಇದೆ, ಅದರಲ್ಲಿ ಒಂದು ಸ್ವಲ್ಪ ಓಲ್ಡೆಡ್ ವರ್ಷನ್ ಇದೆ. ಓಕೆ, ಸಪೋರ್ಟ್ ಇವಾಗ ಕೊಡ್ತಾ ಇದಾರೆ ಅವರು, ನೋಡೋಣ ಏನಾಗುತ್ತೆ. ಬಟ್ ಎರಡು ಬಾಕ್ಸ್ ಓಕೆ. 10 ವರ್ಷದಿಂದ ಜಟಾಕ್ ಬಾಕ್ಸ್ ಐತಿ. ಇವಾಗ 6 ತಿಂಗಳಿಂದ ಏನ್ ಬಂದಿದೆ? F64 ಬಂದಿದೆ. 31 ಎಷ್ಟು ಸೆಕೆಂಡ್ ಆಯ್ತು? ಎಷ್ಟು ನಿಮಿಷ? 2 ನಿಮಿಷ 17 ಸೆಕೆಂಡ್ ಒಳಗೆ ಇದೇನಾಯ್ತು? ರೀಡೆಡ್ ಆಗುತ್ತೆ ಎಲ್ಲ ಫುಲ್. ನೆಕ್ಸ್ಟ್ ಫೈನಲ್ ಏನ್ ಮಾಡ್ಬೇಕಿದ್ರ? ಕಾನ್ಫಿಗರೇಷನ್. ನಿನ್ನೆ ಇದ್ರ ಬಗ್ಗೆ ಮಾತಾಡಿದ, ನಾವು ಕ್ಲಿಯರ್ ಆಗಿ ಹೇಳಿದೀನಿ ಕಾನ್ಫಿಗರೇಷನ್ ಏನು, ಯಾಕೆ ಯೂಸ್ ಮಾಡ್ತಾರೆ, ಇದನ್ನ ರೀಡ್ ಮಾಡೋದು. ಏನ್ ಮಾಡೋದು? ರೀಡ್. ಏನಾಯ್ತು? ರೀಡ್. ಅದು ಎಲ್ಲಿ ರೀಡ್ ಆಗಿರುತ್ತೆ? ಇದು ಸಿ ಪ್ರೋಗ್ರಾಮ್ ಎಲ್ಲಿ ರೀಡ್ ಆಗಿರುತ್ತೆ? ಸಿ प्रोग्राम किधर ये रीड होगा? हाँ, सी प्रोग्राम, फ्लैश फाइल्स, प्रोग्राम फाइल्स, F64, बैकअप, UFS. कौन सा अपना सैमसंग है, 2.2 है, 900JM 813, 900JM 813, तो 900JM 813 ವಿತ್ ಟೈಮ್ ಬೇರೆ ಇದೆ. ಇದು 12-16 PM ಇದೇನಾ? ಡೇಟ್ ಅಂಡ್ ಟೈಮ್ ಇದೆ ಅಲ್ವಾ? ಹೌದು ಸರ್. ಇದು ಡಬಲ್ ಕ್ಲಿಕ್. ಇದ್ರೊಳಗೆ ಸೆಕ್ಯೂರಿಟಿನೂ ಇರಬೇಕು, ಸೆಕ್ಯೂರಿಟಿ ಇದೆ. ಚಲೋ ಇದೆ, ಪ್ರಾವಿಷನ್ ಕೂಡ ಇದೆ. ಏನಿದೆ? ಪ್ರಾವಿಷನ್ ಕೂಡ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, कॉपी क्या करेंगे हम? कॉपी करेंगे. एक कॉपी को जाके क्या करेंगे, इधर Y300 है ना अपना फोल्डर 5G, इसका अंदर क्या करेंगे? पेस्ट. ಸೊ ಇದು ಸೆಕ್ಯೂರಿಟಿ ಪಾರ್ಟ್. ಇದನ್ನು ನಮ್ದು ಸೆಕ್ಯೂರಿಟಿನೇ. ಯಾವುದು? ಈ ಕಡೆ ಕೆಳಗಡೆ ನಾವು ಇವಾಗ ತಗೊಂಡ್ವಲ್ಲ, ಇದು ಕೂಡ ನಮ್ದು ಸೆಕ್ಯೂರಿಟಿನೇ. ಇದನ್ನು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಫೋಲ್ಡರ್ ಏನ್ ಮಾಡ್ತೀನಿ? SC means security. So select all. Cut. Paste. So ಇವಾಗ ಏನಾಯ್ತು? ಡೆಸಿ ಡಂಪ್ ಎಲ್ಲ ಬಂತ ಇಲ್ಲ? ಚಲೋ. ಇದನ್ನ ಇವಾಗ ಇನ್ನೊಂದು ಮೇಜರ್ ಆಗಿ ಮಾಡ್ಬೇಕಾಗಿರೋ ಮ್ಯಾಟರ್ ಏನು, ನಮ್ದು नेक्स्ट मोबाइल ऑन ಆಗಿಲ್ಲ ಅಂದ್ರೆ ಯಾಕೆ मोबाइल ऑन ಆಗಿಲ್ಲ, क्यों मोबाइल ऑन नहीं हो रहा है करके हमको क्या करना पड़ेगा? चेक करना पड़ेगा. इसलिए इसका लॉग वेरी इंपॉर्टेंट. लॉग का बारे में आपने बताया हुआ है आपको. ನಿನ್ನೆ ಲಾಗ್ ಅಂದ್ರೆ ಏನು, ಏನೇನ್ ಚೆಕ್ ಮಾಡ್ಬೇಕು ಅಂತ ಏನೋ ಹೇಳಿದ್ವಲ್ವಾ? ಹೇಳಿದಿರಾ ಇಲ್ವಾ? ಚಲೋ ठीक. चलो डिटेक्ट. ಸೊ ಏನ್ ಮಾಡಿದಿನ, ಕಾಪಿ ಮಾಡಿದಿರಿ. ಸೊ Y300. ಸೊ ಇಲ್ಲೊಂದು ನೋಟ್ ಪ್ಯಾಡ್ ಏನ್ ಮಾಡ್ಬೇಕು, ನ್ಯೂ ನೋಟ್ ಪ್ಯಾಡ್ ಆಂಡ್ರಾಯ್ಡ್ ಇನ್ಫೋ. ಬಟ್ ಇದ್ರಲ್ಲಿ ಇನ್ಫೋ ಇಲ್ಲ, ಇನ್ಫೋ ಅಂತ ಹಾಕಿರ್ತೀನಿ, ಆಂಡ್ರಾಯ್ಡ್ इन्फॉर्मेशन. चलो इन्फो पेस्ट हो गया कॉपी. तो इसको सेव करें. सेव. ಇದಿಷ್ಟು ಮಾಡಿದ್ರೆ ನಿಮ್ದ ಪರ್ಫೆಕ್ಟ್ ಡಂಪ್. ಏನಿದು? ಪರ್ಫೆಕ್ಟ್ ಆನ್ ಸೆಟ್ ಅಲ್ಲಿ ಇದನ್ನ ತಗೊಂಡ್ರೆ ಏನಾಯ್ತು? ಇದು ಪರ್ಫೆಕ್ಟ್ ಡಂಪ್. ಆಸ್ ಆದ್ರೂ
EMMC ತಗೊಳ್ಳಿ ಅಥವಾ UFS ತಗೊಳ್ಳಿ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇವಾಗ ನಾವೇನ್ ಮಾಡೋಣ, ಇವಾಗ ಏನ್ ಮಾಡೋಣ, ನಾವು ಪಾರ್ಟಿಷನ್ ಬರೋಣ. ಸಪ್ರೇಟ್ ಇದಕ್ಕೆ ಏನೇನ್ ಬೇಕು ಅದನ್ನ ತಗೋಣ. ಫಸ್ಟ್ ಏನೇನ್ ಬೇಕು ಇದರಲ್ಲಿ? GPT ಬೇಕು. ಏನ್ ಬೇಕು? ಪ್ರೈಮರಿ GPT ಕನ್ನಡ ಅಂಡ್ ಬ್ಯಾಕಪ್ GPT. ಏನು ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಫುಲ್ ಇದನ್ನ ಅಳಿಸ್ಬಿಡ್ತೀನಿ. ಹೊಸದಾಗಿ ಫ್ಲಾಶ್ ಫೈಲ್ ಏನ್ ಮಾಡ್ತೀನಿ ಹಾಕಕ್ಕೆ ಮಾಡ್ತೀನಿ. ಇದನ್ನ ಸೆಕ್ಯೂರಿಟಿ ಒಳಗೂ ಬರುತ್ತೆ. इसका प्राइमरी GPT सेकेंडरी GPT क्या आएगा, सिक्योरिटी के अंदर भी आ जाता है. तो आप इसको लेने के लिए क्यों बोले तो सिक्योरिटी पर्पस बोले तो उसका अंदर अच्छा नहीं रहे तो सेपरेट से आपको बैकअप लिया तो ओके होगा. एक ಮೊಬೈಲ್ ಒಂದೊಂದು ಮೊಬೈಲ್ ಏನಾಗಲ್ಲ, ರೀಡ್ ಆಗಲ್ಲ. ಏನಾಗಲ್ಲ, ಬರೀ ಸೆಕ್ಯೂರಿಟಿ ಮಾತ್ರ ರೀಡ್ ಮಾಡ್ಕೊಂಡ್ರೆ ಇದರಲ್ಲಿ ಪ್ರೈಮರಿ ಬ್ಯಾಕಪ್ ಎಲ್ಲ ಎರಡು ಬರುತ್ತೆ, ಬರ್ತಾ ಹೋಗುತ್ತೆ. ಲೋನ್ ಸಿಕ್ತೇನಿಲ್ಲ, ಖಾಲಿ ಇದೆ ಲೋನ್. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಾದ್ರೂ ಬ್ಯಾಕಪ್ ಇದೆ ನೋಡಿ. ಲೂನ್ 5 ಇದೆ, ಲೂನ್ 4 ಬ್ಯಾಕಪ್ ಇದೆ. ಮೇನ್ GPT ಲೂನ್ 4 ಮೇನ್ GPT ಇದೆ. ಲೂನ್ 3 ಬ್ಯಾಕಪ್ ಇದೆ, ಮೇನ್ ಇದೆ ಕನ್ನಡ. 4 ಆಯ್ತಾಯ್ತು. 2 ಇದೆ, 1 ಇದೆ, 0 2 ಇದೆ. ಓಕೆ, ಸೊ ಇದನ್ನೇನ್ ಮಾಡ್ತೀನಿ, ರೀಡ್. ಇದನ್ನೇನ್ ಮಾಡ್ತೀನಿ, ರೀಡ್. ಸೇಮ್ ಟು ಸೇಮ್ ಡಂಪ್ ಒಳಗೆ ಇದ್ರೊಳಗೆ ಸೊ ಸೇವ್ ಮಾಡ್ತೀನಿ. ಸೊ ಏನಾಯ್ತು, ಎಲ್ಲ GPTಗಳು ನಮ್ದು बैकअप आयते. इवाग ಎಲ್ಲ बैकअप आयते, ಎಲ್ಲ ಏನಾಯ್ತು बैकअप आयते, सभी बैकअप हो गया. चलो अभी क्या करेंगे, डायरेक्टली कुछ नहीं करता हूं मैं, अपने पास डंप है ऑलरेडी. क्यों, क्योंकि ಲೋಗೋ ಹಾಕಿ जा रहा था. ಏನಿದೆ ಲೋಗೋ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆ ಲೋಗೋ ಇದೆ, ಅಟ್ಲೀಸ್ಟ್ ಅದು ಹಾಕಿದ್ರೆ ಆ ಸ್ಟೇಜಿಗೆ ಬರ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಒಂದೊಂದು EMMC एक EMMC ऐसा होगा यानी रीडिंग नहीं होता. क्या नहीं होता, लो स्पीड में सिक्योरिटी खाली रीड कर सकते, डम को रीड कर नहीं सकते. ಒಂದೊಂದು ಮಾಡೆಲ್ ಅಲ್ಲಿ ಡಮ್ ನ ಏನ್ ಮಾಡಕ್ ಆಗಲ್ಲ, ರೀಡ್ ಮಾಡಕ್ ಆಗಲ್ಲ. ಲೋ ಸ್ಪೀಡ್ ಅಂದ್ರೆ ಸ್ಪೀಡ್ ಕಡಿಮೆ, 300 ಚಿಲ್ಲರೆ ಹೊಡ್ತಾ ಇತ್ತಲ್ಲ, 8 4 स्पीड ಅಲ್ಲಿ ಏನಾಗುತ್ತೆ, 4 या 6 8 स्पीड से होगा. उसका अंदर हम क्या कर सकते हैं, खाली सिक्योरिटी को रीड कर सकते हैं, GPT को रीड कर सकते हैं. ಸೆಕ್ಯೂರಿಟಿ ನ ರೀಡ್ ಮಾಡೋದು ಅಥವಾ GPT ನ ರೀಡ್ ಮಾಡೋದು, ಈ ತರ ಕಾನ್ಸೆಪ್ಟ್ ಅಲ್ಲಿ. ಸೊ ಬಂದ್ರೆ ನಿಮ್ಮ ಹತ್ರ EMMC, ಅವಾಗ ಏನ್ ಮಾಡ್ಬೇಕು, ಇವಾಗೇನು ನಾರ್ಮಲ್ ಆಗಿ ಲೂನ್ ನ ಫಾರ್ಮೆಟ್ ಮಾಡಿ ಸೊ GPT ಹಾಕಿದ್ರೆ ಓಕೆ. ಬಟ್ ನಮ್ಮ ಹತ್ರ ಬರೋದು ಈ ತರ ಇರಲ್ಲ. ಏನಾಗಿರ್ಬೋದು, ಸ್ಪೀಡ್ ಅಲ್ಲಿ ಕನೆಕ್ಟ್ ಆಗಲ್ಲ. ಲೂನ್ 1 ಲೂನ್ 2 ಲೂನ್ 3 बैकअप तक होता है, बैकअप ಆಗಲ್ಲ, बैकअप नहीं होता. उसका टाइम पे हमको क्या करना है, GPT लाना है, सिक्योरिटी को लाना है. क्या करना है, ಏನ್ ತಗೋಬೇಕು, GPT ತಗೋಬೇಕು, ಸಿಕ್ಯೂರಿಟಿ ತಗೋಬೇಕು, ಪ್ರಾವಿಷನ್ ತಗೋಬೇಕು. ಕಾನ್ಫಿಗರೇಷನ್ ಫೈಲ್ ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ರೆ, ಪ್ರಾವಿಷನ್ ಅಂದ್ರೆ ಏನು, ಸಿಕ್ಯೂರಿಟಿ ಅಂದ್ರೆ ಏನು, ಇದು ಕಾನ್ಫಿಗರ್ ಫೈಲ್ ಅಂದ್ರೆ ಏನು ಅಂತ. ಹೌದಾ, ಚಲೋ. ಸೊ ನಾನೇನ್ ಮಾಡ್ತಿದೀನಿ, ಇದನ್ನ ಎರೇಸ್ ಮಾಡ್ತಾ ಇದೀನಿ. ಆಲ್ ಎರೇಸ್, ಆಲ್ರೆಡಿ ನಾವು ಪ್ರಾವಿಷನ್ ತಗೊಂಡಿದೀನಿ. ಸೊ सबको क्या कर रहे हैं हम, एरेज. यस, गुड बाय, एस बाय गुड बाय. क्या हो गया, आर पार्टीशन इतु ಅಂದ್ರೆ टोटली 7, 0 to 7 पार्टीशन, 0 to 6 बोले तो 0 to 7 पार्टीशन. तो अभी क्या करेंगे, आइडेंटिफाई करना. सभी मिला के एक पार्टीशन होगा. अभी क्या किया हमने, ಎಲ್ಲಾ ಪಾರ್ಟಿಷನ್ ಗಳನ್ನು ಏನ್ ಮಾಡಿದೀನಿ, ಎರೇಸ್ ಒಂದೇ ಮಾಡಿದೀನಿ. ಆಗಿಲ್ಲ, ಎರೇಸ್ ಏನಾಗಿಲ್ಲ, ಆಗಿಲ್ಲ ಇದೆ. ಚಲೋ ठीक. और एक बात ಏನ್ ಮಾಡೋಣ, ಇನ್ನೊಂದ್ಸರಿ ರೈಟ್ ಪ್ರೊಡಕ್ಷನ್ ಏನಾರು ಇದೆಯಾ, ರೈಟ್ ಪ್ರೊಡಕ್ಷನ್ ಇಲ್ಲ ನೋಡಿ. ಇಲ್ಲಿ ಕಾನ್ಫಿಗರೇಷನ್ ಡಿಸ್ಕ್ರಿಪ್ಟರ್ OTP ಲಾಕ್ ಇದೆ, ಅದಕ್ಕೆ ಹಾಕಿಲ್ಲ. ಏನಾಗಿಲ್ಲ, OTP. ಚಲೋ, ಇದು OTP ಅನ್ಲಾಕ್ ಮಾಡ್ದಂಗೆ ಅಟ್ರಿಬ್ಯೂಟ್ ಬರೋದು ಇಲ್ಲಿದೆ ನೋಡಿ. ಕಾನ್ಫಿಗರೇಷನ್ ಡಿಸ್ಕ್ರಿಪ್ಷನ್ ಅನ್ಲಾಕ್, ಲಾಕ್ ಅನ್ಲಾಕ್ ಮಾಡಿ. ಇದು ಮುಟ್ಟಿದ ಸಾಕು ಏನಾಯ್ತು, ಅನ್ಲಾಕ್ ನೋಡಿ. ಇವಾಗ ಒಂದ್ಸರಿ ಐಡೆಂಟಿಫೈ ಮಾಡ್ತೀನಿ, ಲಾಕ್ ಇರೋದು ಏನಾಯ್ತು, ಅನ್ಲಾಕ್.
ನಾಟ್ ಲಾಕ್. ಇವಾಗ ಪಾರ್ಟಿಷನ್ ಎಲ್ಲ ಬರುತ್ತೆ. ಲಾಕ್ ಇದ್ರೆ ಏನಾಗಲ್ಲ, ಅದು ಎರೇಸ್ ಮಾಡ್ಲಿಕ್ಕೆ ಕೊಡಲ್ಲ. ಕಂಪ್ನಿಯಿಂದ ಒಂದು ಸೆಕ್ಯೂರಿಟಿ ಲಾಕ್ ಇದ್ರೆ ಎರೇಸ್ ಮಾಡ್ಲಿಕ್ಕೆ ಕೊಡಲ್ಲ. ಚಲೋ ಮತ್ತೆ ಅಲ್ಲಿಗೆ ಬಂದ್ವಿ ನಾವು. ಸೊ ಇವಾಗ ಮತ್ತೆ ಎರೇಸ್, ಎಸ್ ಬೈ ಎರೇಸ್, ಎಸ್ ಫೈನಲ್. ಏನಾಯ್ತು ಇವಾಗ ನೋಡಿ, ಏನ್ ತೋರಿಸ್ತು, ಎರೇಸ್ ತೋರಿಸ್ತಾ. तो ಇವಾಗ ನಾವು ಒಂದ್ಸರಿ ಏನ್ ಮಾಡೋಣ, ಐಡೆಂಟಿಫೈ ಮಾಡೋಣ. अभी क्या करेंगे, इसका आइडेंटिफाई करेंगे. ಪ್ರೋಸೆಸ್ तो ಲಂಬಾ ಹೋಗ, ಪ್ರೋಸೆಸ್ ಏನೋ ಸ್ವಲ್ಪ ಲೆಂತಿ ಇದೆ, ಆದ್ರೆ ಅರ್ಥ ಮಾಡ್ಕೊಬೇಕು. ಇಂಪಾರ್ಟೆಂಟ್ ಟಾಪಿಕ್ ಏನೋ ಅರ್ಥ ಮಾಡ್ಕೊಬೇಕು. ಸೊ ಇದ್ರ ಬಗ್ಗೆ ನಾವೆಲ್ಲ ಏನಾಗಿದೆ ನೋಡಿ, ಒಂದೇ ಲೂನ್ 6 ಲೂನ್ ಇತ್ತಲ್ವ, ಇವಾಗ ಏನಾಯ್ತು ಎಲ್ಲ ಸೇರ್ಕೊಂಡು ಎಷ್ಟು GB ಇದೆ, 119 ಅಂದ್ರೆ 128 GB UFS. ಹೌದಾ? ಯಾವ್ದು UFS ವರ್ಷನ್ 2.2. UFS ವರ್ಷನ್ ಏನು 2.2. ಓಕೆ. ಸೊ ಇವಾಗ ಇದು ಎಂಟಿ, ಏನಿದು ಕ್ಲಿಯರ್, ಕ್ಲಿಯರ್, ಆಲ್ ಕ್ಲಿಯರ್. ಇನ್ನೊಂದ್ಸಲ ಐಡೆಂಟಿಫೈ ಮಾಡ್ತೀನಿ. ಇದರಲ್ಲಿ ಯಾವುದೇ ಪಾರ್ಟಿಷನ್ ಇಲ್ಲ, खाली एम्प्टी यूएफएस, खाली एम्प्टी यूएफएस. क्या हो गया, एम्प्टी. देखो इसमें आ गए तो एक ही लून है, पार्टीशन में ಒಂದೇ ಲೂನ್ 119 GB. ಹೆಂಗೆ ನಾವು ಹಾರ್ಡ್ ಡಿಸ್ಕ್ ನ ಪಾರ್ಟ್ ಮಾಡ್ತೀವಲ್ಲ ಅದೇ ತರ ಇದೆ. ಹಾರ್ಡ್ ಡಿಸ್ಕ್ ನ ನಾವು ಇಷ್ಟ ಬಂದಂಗೆ ಎಷ್ಟು GB ಕೊಟ್ಬಿಟ್ಟು ಬೈನರಿ ಮುಖಾಂತರ ಪಾರ್ಟಿಷನ್ ಹೆಂಗ್ ಮಾಡ್ತೀವಿ, ಹೆಂಗೆ 110 GB ಬೇಕಂದ್ರೆ 110 GB ಮುಗಿಸೋದೆ ಬೈನರಿ ಮುಖಾಂತರ, ಕನ್ನಡ. ಸೊ ಅದೇ ತರನೇ ಇದನ್ನ ಪಾರ್ಟಿಷನ್ ಬೈ ವೆಂಡರ್ ನಾವು ಕೈಯಿಂದ ಮಾಡಕ್ ಬರಲ್ಲ. ಅದಕ್ಕೆ ಏನ್ ಹಾಕ್ಬೇಕು, ಪ್ರಾವಿಷನ್ ಫೈಲ್. ಏನ್ ಹಾಕ್ಬೇಕು, ಈ ಹಾರ್ಡ್ ಡಿಸ್ಕ್ ನ ಅಥವಾ ಇದೊಂದು ಹಾರ್ಡ್ ಡಿಸ್ಕ್ ಮೆಮೊರಿನ ಪಾರ್ಟ್ ಮಾಡೋದು ಯಾವ್ದು, ಭಾಗಗಳನ್ನ ಮಾಡೋದು ಯಾವ್ದು, ಅದೇ ಮಾಡೆಲಿನ ಯಾವ್ದಿನ ಸೇಮ್ ಮಾಡೆಲಿನ ಪ್ರಾವಿಷನ್ ಫೈಲ್. ಚಲೋ ಠೀಕ್. ಸೊ ಏನ್ ಮಾಡ್ತೀನಿ, ಎಲ್ಲಿದೆ ಆಲ್ರೆಡಿ ನಾವು ಬ್ಯಾಕಪ್ ಮಾಡಿದೀವಿ. ಏನ್ ಮಾಡಿದೀವಿ, ಬ್ಯಾಕಪ್ ಮಾಡಿದೀವಿ. ಚಲೋ ಡೆಸ್ಕ್ಟಾಪ್ ಅಲ್ಲಿ Y300, ಎಲ್ಲಿ Y300 ಸೆಕ್ಯೂರಿಟಿನ ಇಲ್ಲ, ಇಲ್ಲಿ ಇದ್ರೊಳಗೆ ಇಲ್ಲಿದೆ ನಮ್ಮ ಬ್ಯಾಕಪ್ ಪ್ರಾವಿಷನ್. ಕ್ಲಿಕ್ ಮಾಡಿದ್ವಿ. ಸೊ ಏನ್ ಮಾಡ್ಬೇಕು, राइट करो, क्या करना है इसको, राइट करो. चलो इसका अंदर पता चलेगा, राइट. देखो क्या हो गया, और एक बार राइट करता हूँ. देखो पोस्ट राइट, यस. देखो आ गया पार्टीशन. इसको क्या करना है, सिंपल राइट, राइट होगी. इवाग ಏನ್ ಮಾಡೋದು, आइडेंटिफाई. अभी क्या करना है, आइडेंटिफाई. अभी क्या होना चाहिए, इसका कॉन्फ़िगर ओके ओके, पूरा पार्ट ಲೂನ್ आ गया. ಪಾರ್ಟಿಷನ್ ಆಗಿ ಅಂದ್ರೆ ಒಂದು ದೊಡ್ಡ ಕಮರವನ್ನು ಏನ್ ಮಾಡಿದ್ರು, ಕೋಣೆಗಳಾಗಿ 6 ಕೋಣೆಗಳಾಗಿ ಎಷ್ಟು ಸೈಜ್ ಬೇಕು ಅಂತ ಏನಿದೆ ಇದರೊಳಗೆ ಮೆನ್ಷನ್. ಇದು ಯಾರು ಮಾಡೋದು, ಪ್ರಾವಿಷನ್. ಕ್ಲಿಯರ್. ಇವಾಗ ಇದ್ರೊಳಗೆ ಏನ್ ಮಾಡ್ಬೇಕು, ಜಿಪಿಟಿ ಮಾಡ್ಬೇಕು. ಇದ್ರಲ್ಲಿ ಏನ್ ಮಾಡ್ಬೇಕು ನಾವು, ಜಿಪಿಟಿ ಮಾಡ್ಬೇಕು. ಯಾಕಂದ್ರೆ अभी जीपीटी पार्टीशन बोले तो क्या पता है आपको, सब कल हो गया था नर्सरी. चलो ठीक, इसका अंदर क्या करनी, जीपीटी ले ಇದ್ರೊಳಗೆ ಏನ್ ಮಾಡೋಣ, ಒಂದು ಡಬಲ್ ಕ್ಲಿಕ್. ನಾನು ಜಿಪಿಟಿ ಬ್ಯಾಕಪ್ ಮಾಡಿದ್ವಲ್ಲ ಅವಾಗಲೇ ಮಾಡಿದೀವಾ. ಚಲೋ ಜಿಪಿಟಿ ಯಾವುದು, ಪ್ರೈಮರಿ ಜಿಪಿಟಿ. ಎಲ್ಲಿ ಮಾಡೋದು, 0 ಪ್ರೈಮರಿ ಜಿಪಿಟಿ. ನೆಕ್ಸ್ಟ್ 1 ಪ್ರೈಮರಿ ಜಿಪಿಟಿ. ನೆಕ್ಸ್ಟ್ 2 ಪ್ರೈಮರಿ ಜಿಪಿಟಿ. ನೆಕ್ಸ್ಟ್ 3 primary GPT. Next 4 primary GPT. Next 5 primary GPT. 6 ಇಲ್ಲ, 6 ಏನಿಲ್ಲ, ಯಾಕಿಲ್ಲ ಅಂದ್ರೆ ಹಾ ಚಲೋ ಗೊತ್ತಾದ್ರೆ ಆಯ್ತು. ಸೊ ಇದನ್ನ ಏನ್ ಮಾಡೋಣ, ರೈಟ್. क्या करेंगे, राइट मेन. yes, are you want to write, yes by right. ನೋಡಿ ಒಂದೇ ಸೆಕೆಂಡ್ ಟಕ 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 ಆಯ್ತು, ರೈಟ್. ಇವಾಗ ಏನಾಗಬೇಕಾಯ್ತು, ಜಿಪಿಟಿ ಕ್ರಿಯೇಟ್ ಆಗಬೇಕು. ಏನ್ ಕ್ರಿಯೇಟ್ ಆಗಬೇಕು, ಜಿಪಿಟಿ ಕ್ರಿಯೇಟ್ ಆಗಬೇಕು. ಚಲೋ ಐಡೆಂಟಿಫೈ. ನೆಕ್ಸ್ಟ್ ಅಂದ್ರೆ ನಮ್ಮ ಫೈಲು, ಒಂದೊಂದು ಫೈಲ್ಗಳಿದೆಯಲ್ಲ, ಇದು ಎಕ್ಸ್ಟ್ರಾಕ್ಟ್ ಮಾಡಿರೋ ಫೈಲು ಪೂರಕ್ಕೆ ಜಾಗ ನಾವೇನ್ ಮಾಡಿದ್ವಿ, ಕ್ರಿಯೇಟ್ ಮಾಡಿ. ಸೊ ನೋಡೋಣ ಏನಾಗಬೇಕು ಇವಾಗ. ಜಿಪಿಟಿ ಕ್ರಿಯೇಟ್ ಆಯ್ತಾ, ಜಿಪಿಟಿ ಕ್ಲಿಯರ್. ಸೊ ಇವಾಗ ನಾವೇನ್ ಮಾಡೋಣ, ಲೂನ್ 0 ಮೇಲೆ ಡಬಲ್ ಕ್ಲಿಕ್. ನಮ್ಮ ಹತ್ರ ಬ್ಯಾಕಪ್ ಅಲ್ಲ, ನಾವು ಬ್ಯಾಕಪ್ ತಗೊಂಡು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ. ಸೊ ಡೌನ್ಲೋಡ್ ಅಲ್ಲಿ ನಮ್ಮ ಹತ್ರ ಏನಿದೆ, ಆಲ್ರೆಡಿ ಡೌನ್ಲೋಡೆಡ್ ಫೈಲ್ ಇದೆ ಅಲ್ವಾ. ಕಸ್ಟಮೈಸ್ ಯಾವ್ದು ನಮ್ದು, PD 2418
One F sir, last one. ಹಾ 18F ಇದೆ ಅಲ್ವಾ. ಹೌದು. ಸೊ ಇದ್ರೊಳಗೆ ಡಬಲ್ ಕ್ಲಿಕ್. ಸೊ ಡಬಲ್ ಕ್ಲಿಕ್ ಅಲ್ಲಿ ಇಲ್ಲಿ ನಾವು ತಗೊಂತೀವಿ ರಾಪೋಗ್ರಾಮ್ XML. ರಾಪೋಗ್ರಾಮ್ XML ಸಿಗ್ತಾ ಇಲ್ಲಿ. ಚಲೋ ಟಿಕ್ ಅನ್ರೆಸ್ಪಾನ್ಸ್ ಚಲೋ. ಝೀರೋಗೆ ಏನ್ ಕೊಡ್ತಾ ಇದೀನಿ ನಾನು, 0 ಕೊಡ್ತಾ ಇದೀನಿ. ಉಳಿದಿದೆಲ್ಲ ತಗೊಂಡ್ಲ ಅಂತ ಆಟೋಮೆಟಿಕ್ ಅದೇ ಕೇಳ್ತಾ ಇದೆ. ಸೊ ಝೂಮ್ ಮಾಡ್ತಿದ್ಯಪ್ಪ. ಹಾ ಸೊ ಎಸ್ ಆಟೋಮೆಟಿಕ್ ಫೈಲ್ ಏನ್ ಮಾಡ್ತು ನೋಡಿ, ಇದು ಸೆಲೆಕ್ಟ್ ಮಾಡ್ಕೊಂತು ನೋಡಿ. ಅನ್ಸ್ತಾ ಇದೆಯಾ? ಇದರಲ್ಲಿ ಸೂಪರ್ ಫೈಲ್ ಸೆಲೆಕ್ಟ್ ಆಗಿದೆಯಾ ಚೆಕ್ ಮಾಡ್ಬೇಕು. ಏನ್ ಮಾಡ್ಬೇಕು? ಸೂಪರ್ ಫೈಲ್ ಎಲ್ಲಿದೆ ಚೆಕ್, ಹಂಗೆ ನೋಡ್ತಾ ಬನ್ನಿ. ಸೂಪರ್ ಸೆಲೆಕ್ಟ್ ಆಗಿದೆಯಾ? 9 GB ಅನ್ಸ್ತಾ ಇದೆಯಾ? ಯೂಸರ್ ಡೇಟಾ ಸೆಲೆಕ್ಟ್. ಇದನ್ನ ಏನ್ ಮಾಡೋದು? ರೈಟ್ ಮಾಡೋದು. ಏನ್ ಮಾಡೋದು? ರೈಟ್. ಎಸ್ ವಾಂಟ್ ಟು ರೈಟ್. ಹಾ ಎಸ್ ರೈಟ್. ವಾಂಟ್ ಟು ರೈಟ್. ಎಸ್ ರೈಟ್. ಸೊ ಏನಾಯ್ತು, ಒಂದೊಂದೇ ಪಾರ್ಟಿಷನ್ ರೈಟ್ ಆಗ್ತಿತ್ತು. ಸ್ವಲ್ಪ ಟೈಮ್ ಹಿಡಿಯುತ್ತೆ ರೈಟ್ ಆಗೋಕ್ಕೆ. ಏನಾಗುತ್ತೆ? ಟೈಮ್ ಹಿಡಿಯುತ್ತೆ ರೈಟ್ ಆಗೋಕ್ಕೆ. ಯಾಕಂತ ಹೇಳಿದ್ರೆ ಫುಲ್ಲು ರೈಟ್ ಆಗುತ್ತೆ. ಸ್ಪೀಡ್ ನೋಡಿ 184. ಸೂಪರ್ ಪಾರ್ಟಿಷನ್ ಬೈ ಪಾರ್ಟ್ ಏನಾಗ್ತದೆ? ರೈಟ್ ಆಗ್ತದೆ. Y300 ಎಲ್ಲೂ ಡಂಪ್ ಇಲ್ಲ. ಫ್ಲಾಶ್ ಫೈಲ್ ಮುಖಾಂತರವಾಗಿ ನಾವೇನ್ ಮಾಡ್ತಾ ಇದೀವಿ, ಮೊಬೈಲ್ ನ ಆನ್ ಮಾಡಕ್ಕೆ ಕೋಶಿಶ್ ಮಾಡ್ತಾ ಇದೀವಿ. ಮತ್ತೇನ್ ಮಾಡಿದ್ವಿ? ಚಿಪ್ ನ ಫುಲ್ ಫಾರ್ಮ್ಯಾಟ್ ಮಾಡಿದ್ವಿ. ಚಿಪ್ ನ ಏನ್ ಮಾಡಿದ್ವಿ? ಫುಲ್ ಫಾರ್ಮ್ಯಾಟ್. 0 ಮಾಡಿದ್ವಿ. ಬ್ಯಾಕಪ್ ಇಲ್ಲ ನಮ್ಮ ಹತ್ರ. ಏನು ಬರೀ GPT ಬ್ಯಾಕಪ್ ತಗೊಂಡಿದ್ವಿ, ಸೆಕ್ಯೂರಿಟಿ ತಗೊಂಡಿದ್ವಿ, ಲೋಗೋ ರಿಸ್ಟಾರ್ಟ್ ಡಂಪ್ ಇರ್ಲಿ ಅಂತ ಸೈಡಿಗೆ ತಗೊಂಡಿದ್ವಿ. ಬಟ್ ಅದನ್ನ ಯೂಸ್ ಮಾಡಿಲ್ಲ. ಇನ್ನು ಅದನ್ನ ಏನ್ ಮಾಡಿಲ್ಲ ನಾವಿಲ್ಲಿ. ಸೊ पूरा क्या हो रहा है? फ्लैश हो रहा है बाय कैसे 64 का अंदर से बाय चिप, बाय USB का सपोर्ट नहीं इसका अंदर. इसका बैकअप लिया तो मैं उसको यूज नहीं किया हुआ. चिप को क्या किया? पूरा के पूरा फॉर्मेट करके रीप्रोग्राम किया. कॉन्फ़िगर फाइल डाला, GPT बनाया, उसके बाद फ्लैश फाइल डाला. ಅದಾದ್ಮೇಲೆ ಏನ್ ಹಾಕಿದ್ವಿ? ಫ್ಲಾಶ್ ಫೈಲ್ ಹಾಕಿದ್ವಿ. ನೋಡಿ ಫ್ಲಾಶ್ ಫೈಲ್ ಆದ್ಮೇಲೆ ಯಾಕೆ ಅಂತ ಹೇಳಿದ್ರೆ, ಈ ಫ್ಲಾಶ್ ಫೈಲ್ ಹಾಕೊಳ್ಳಿ ನಮ್ಗೆ ಏನ್ ತೋರಿಸ್ಬೇಕು, ಅವಾಗ ಏನ್ ತೋರಿಸ್ತಾ ಇರಲಿಲ್ಲ, ಮಾಡೆಲ್ ನಂಬರ್ ತೋರಿಸ್ತಾ ಇರಲಿಲ್ಲ. ನಮ್ಮ ಸೂಪರ್ ಫೈಲ್ ರೈಟ್ ಆಯ್ತು ಅಂದ್ರೆ ಮಾಡೆಲ್ ನಂಬರ್ ತೋರಿಸ್ಬೇಕು. सुपर फाइल हो गया तो क्या करना है? मॉडल नंबर दिखाना चाहिए. सही है. चलो ठीक है, देखेंगे क्या होता है. तो पूरा के पूरा हाई स्पीड से क्या हो रहा है, काम हो गया, सक्सेस डन. कितना टाइम लगा? 1 minute 33 seconds. कितना टाइम लगा? 1 minute 33 seconds. चलो इसको आइडेंटिफाई कर. ಏನ್ ಮಾಡಿ ಇವಾಗ ಸೊ ನಾವು ಮಾಡಿರೋ ಕೆಲಸ ಕರೆಕ್ಟ್ ಆಗಿದ್ರೆ ಇವಾಗ ಏನ್ ಬರ್ಬೇಕು? ಫೈಲ್ ಕರೆಕ್ಟ್ ಆಗಿದ್ರೆ ಏನ್ ಬರ್ಬೇಕು? मॉडल नंबर अवागले ಬರ್ತಾ ಇರಲಿಲ್ಲ. मॉडल हमने किया और काम अच्छा रहे तो क्या आना चाहिए उसके अंदर? मॉडल का एंड्रॉइड इंफॉर्मेशन आना चाहिए. क्या आना चाहिए? एंड्रॉइड इंफॉर्मेशन प्रोडक्ट. चलो ठीक आ गया एंड्रॉइड इंफॉर्मेशन. देखो इसका अंदर क्या नाम आया? V28 तो 418 Vivo V40 Lite 5G. क्या आया? चलो आपको ये सबको पता ही है. तो दो नंबर इसका अंदर दे ही देता. देखेंगे ऑन होता है या नहीं होता डाल के. तो इसका अंदर एक एरर है. क्या है? बैकअप GPT is invalid. ಏನಿದೆ ಇದರಲ್ಲಿ? ಎಲ್ಲಾದ್ರೂ ಬ್ಯಾಕಪ್ GPT ಏನಾಗಿದೆ? ಇನ್ವ್ಯಾಲಿಡ್ ಇದೆ. ಕಾಣಿಸ್ತಿದೆ ಎಲ್ಲ? ಸೊ ನಾವು ಬ್ಯಾಕಪ್ GPT ಫಸ್ಟ್ ಏನ್ ಮಾಡಿದೀವಿ? ಬ್ಯಾಕಪ್ ಮಾಡಿದೀವಿ. ಸೊ ಪಾರ್ಟಿಷನ್ ಹೋಗ್ತೀವಿ. ನಿಮ್ಮ ಹತ್ರ ಬ್ಯಾಕಪ್ GPT ಇಲ್ಲ ಅಂದ್ರೆ MBR ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಬ್ಯಾಕಪ್ GPT क्लियर आगुते. MBR हो गए तो बैकअप GPT क्लियर होगा. अपने पास क्या है? बैकअप है इसका, है ना. इसको क्या करेंगे? 0 बैकअप GPT 0. किधर रखा हुआ हमने? डेस्कटॉप का अंदर Y300 का अंदर 0 बैकअप GPT. ओके चलो नेक्स्ट. बैकअप GPT 1, okay. बैकअप GPT 2, बैकअप GPT 2, बैकअप GPT 3, बैकअप GPT 3. Next also बैकअप GPT 4, primary GPT. बैकअप GPT 4. चलो बैकअप GPT 4
backup GPT 4, final backup GPT 5, also final backup GPT 5. ಇದನ್ನ ಏನ್ ಮಾಡ್ತಾ ಇದೀನಿ, ರೈಟ್ ಏನ್ ಕೊಟ್ಟೆ, ಯು ವಾಂಟ್ ಟು ರೈಟ್, ಎಸ್. ಯಾಕಂದ್ರೆ ಅದೇ ಮೊಬೈಲ್ ಇಂದ ತೆಗ್ದಿರೋ ಬ್ಯಾಕಪ್ GPT ಕನ್ನಡ. ಇದನ್ನ ಏನ್ ಮಾಡ್ತೀನಿ, ಐಡೆಂಟಿಫೈ. ಇವಾಗ ನೋಡೋಣ ಯಾವ್ದೇ ಎರರ್ ಬರ್ಕೂಡ್ದು. ಫೈನಲ್ ಒಂದು ಟಾಸ್ಕ್ ಬಿಟ್ಟಿದೀವಿ, ಏನು, ಸೆಕ್ಯೂರಿಟಿ ಹಾಕೋದು. ಏನು, ಸೆಕ್ಯೂರಿಟಿ ಹಾಕೋಣ, ಏನಾಗುತ್ತೆ ಬರುತ್ತಾ ಇಲ್ಲ ನೋಡಿ. ಇವಾಗ ಬ್ಯಾಕಪ್ GPT ಏನಾಯ್ತು, ಓಕೆ, ಎಲ್ಲೂ ಎರರ್ ಇಲ್ಲ, ಏನಿಲ್ಲ, ಎಲ್ಲೂ ಕೂಡ ಎರರ್ ಇದೆಯಾ, इधर भी एरर, बैकअप GPT का एरर नहीं, बूटस्ट्रैप भी. चलो इसका अंदर हम क्या डालेंगे, सिक्योरिटी पार्ट. क्या डालेंगे, सिक्योरिटी पार्ट. लूम्स डबल क्लिक. बैकअप ತಗೊಂಡಿದೀವಲ್ಲ ನಾವು, ರಾ ಪ್ರೋಗ್ರಾಮ್ 0 1 2 3 ಇಲ್ಲಾದ್ರೂ ಕೊಡಿ, ಅಥವಾ SC ಒಳಗೆ ಬ್ಯಾಕಪ್ ತಗೊಂಡಿದೀವಿ, ಬ್ಯಾಕಪ್ ಕನ್ನಡ. ಇದು ರಾ ಪ್ರೋಗ್ರಾಮಿಂಗ್ 0 ಕೊಡ್ತಾರೆ ನಾನು. ಉಳಿದಿದ್ದೆಲ್ಲ XML ತಗೊಂತೀನಿ, ಎಸ್. ನೋಡಿ ಯಾವ್ಯಾವ ಕೊಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಯಾವ್ದಾವ್ದು ನಾವು ಬ್ಯಾಕಪ್ ಮಾಡಿದೀವ, ರೆಡ್ ಕಲರ್ ಅಲ್ಲಿ ಇತ್ತಲ್ಲ, ಎಲ್ಲಾನು ಏನಾಗುತ್ತೆ ಇದಕ್ಕೆ, ಈ ಬ್ಯಾಕಪ್ ಒಳಗಡೆ ನಮ್ಮ ಏನಿದೆ, ಸೆಕ್ಯೂರಿಟಿ VIP ಕ್ರಿಟಿಕಲ್ ಪಾರ್ಟ್. ಡಿಫ್ರೆಂಟ್ ಹೇಳಿದೀನಿ ಏನೇನು ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ, ಹಂಗಂದ್ರೆ ಏನು ಅಂತ. ಸೊ ಇದನ್ನ ಏನ್ ಮಾಡ್ತೀನಿ, ರೈಟ್. ಏನ್ ಮಾಡಿ ನಾವು, ರೈಟ್ ಚಲೋ ಮೇನ್. ಯಾವುದೇ ಮೊಬೈಲ್ ಆಗಲಿ, ಸೊ ಸೆಕ್ಯೂರಿಟಿ VIP ಮತ್ತೆ ಕ್ರಿಟಿಕಲ್ ಪಾರ್ಟ್ ಅಂಡ್ ಆಲ್ಸೋ ಅಪ್ಡೇಟ್ ಫಾರ್ಮ್ವೇರ್ ಮತ್ತೆ GPT ಬ್ಯಾಕಪ್ ಅಂಡ್ ಇದಿಷ್ಟು ಇದ್ರೆ ನಿಮ್ ಸೆಟ್ ಏನಾಗುತ್ತೆ 100%. ಸೊ ಅಕಸ್ಮಾತ್ ನೀವು ತಗೊಂಡಿರೋ ಡಂಪು Android 10 ವರ್ಷನ್, ಹಳೆ ಡಂಪು, ಹಳೆ ಮಾಡೆಲ್ ತಗೊಂಡು, ಇವಾಗ Android 16 ಸೆಟ್ ಏನಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದೀನ. ನೆಕ್ಸ್ಟ್ ಐಡೆಂಟಿಫೈ, ಫೈನಲ್ ಸರಿ ಏನ್ ಮಾಡೋಣ, ಐಡೆಂಟಿಫೈ ಮಾಡಿದನ್ನ ಮೌಂಟ್ ಮಾಡೋದು. ನೋಡೋಣ ನಮ್ ಸೆಟ್ ಆನ್ ಆಗುತ್ತೆ. ನಾವು ಇಲ್ಲಿ ಡಂಪ್ ಯೂಸ್ ಮಾಡಿಲ್ಲ, ನಾವು ರೀಡ್ ಮಾಡಿರೋ ಡಂಪ್ ಯೂಸ್ ಮಾಡಿದೀವ ಇಲ್ಲ. रीड किया हुआ डंप यूज किया क्या नहीं, खाली फ्लैश फाइल से Vivo Y300 को क्या कर लिया हमने, प्रोग्राम कर लिया पूरा के पूरा. सही है, ನೋಡಿ ಪೂರ್ತ ಬಂತು. ಆಮೇಲೆ ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ತೋರಿಸ್ತಾ ಇರಲ್ಲ, ಏನೂ ಇಲ್ಲ. ಚಲೋ ಇದೊಂದ್ಸರಿ ಹಾಕಿ ಚೆಕ್ ಮಾಡೋಣ. ಯಾಕೆ ಡೌಟ್ ಇದೆ, ಒಂದು Vivo V40 Lite 5G ಅಂತ ಇದೆ ಇದರಲ್ಲಿ, ಅದು Y300 ಕನ್ನಡ. ಸೊ ನೋಡೋಣ, ಇದನ್ನ ಹಾಕೋಣ. ಸೊ ಏನ್ ಪ್ರಾಬ್ಲಮ್ ಅಕಸ್ಮಾತ್ ನೋಡೋಣ, ಆನ್ ಆಗುತ್ತಾ ಬಿಡುತ್ತಾ ನೆಕ್ಸ್ಟ್. ಯಾಕಂದ್ರೆ ಫೈಲೇ ಗಲತ್ ಆಗಿರ್ಬೋದು, ಫೈಲ್ ಏನಾಗಿರ್ಬೋದು. ಆದ್ರೆ ನಾವು ಯಾವ್ದ್ರ ಪ್ರಕಾರ ನೋಡಿರೋ, PD ನಂಬರ್ ಪ್ರಕಾರ ಏನ್ ಮಾಡಿರೋದು, ಫೈಲ್ ನ ಡೌನ್ಲೋಡ್ ಮಾಡಿರೋದು. PD नंबर से हम क्या किया, उसको डाउनलोड किया हुआ. इसको अभी क्या करेंगे, माउंट करेंगे. क्या करेंगे हम, माउंट. ಸೊ ಲೈವ್ ನಡೀತಾ ಇದೆ ಇದು. ನೋಡೋಣ. ಸೊ ನಾವು ಡಂಪ್ ಇದಕ್ಕೆ ಏನ್ ಮಾಡಿಲ್ಲ, ಯೂಸ್ ಮಾಡಿಲ್ಲ. ಇದೇ ತರ ಲೈವ್ ಕೆಲಸ ನಡೀತಾ ನಿಮ್ಮ ಇದರಲ್ಲಿ, ಹಾರ್ಡ್ವೇರ್ ಅಲ್ಲಿ ಲೈವ್ ನಡೆದಿದ್ಯಾ, ಸಾಫ್ಟ್ವೇರ್ ಅಲ್ಲಿ ಲೈವ್ ನಡೀತಾ ಇದೆಯಾ. ಸೊ ಪ್ರತಿಯೊಂದು ಪಾರ್ಟ್ ಬಿಡಿಸಿ ಬಿಡಿಸಿ ಹೇಳ್ತಾ ಇದೀವಾ. ಸೊ ಯಾರೋ ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ರು ಅನ್ಸುತ್ತೆ ಇದು. ಅಕಸ್ಮಾತ್ ಹಂಗೆ ರೀಕಾಲ್ ಮಾಡಿ ಅಂಟಿಸಿದ್ರು, ಅದನ್ನು ಗೊತ್ತಿಲ್ಲ ನಮ್ಗೆ ಅಲ್ವಾ. ನಿಮ್ಮ ಎದುರಿಗೆ ಬಂದಿತ್ತ ಇದು. ಸೊ ಇದರಲ್ಲಿ Vivo V40 Lite ಅಂತ ತೋರಿಸ್ತಾ ಇದೆ. ಏನಿದೆ, Vivo V40 Lite. ನೋಡ ಆನ್ ಆಗುತ್ತಾ ಬಿಡುತ್ತಾ. ನಾವಂತೂ PD ನಂಬರ್ ಜೊತೆಗೆ ಏನ್ ಮಾಡಿದೀವಿ, ಫೈಲ್ ನ ಏನ್ ಮಾಡಿದೀರಾ, PD ನಂಬರ್ ಇಂದ ನಿಮ್ಮ ಫೈಲ್ ನ, ಈ ಫೈಲ್ ನ ಏನ್ ಮಾಡಿದೀರಾ, ಡೌನ್ಲೋಡ್ ಮಾಡಿದೀರಾ. ಏನ್ ಮಾಡಿದೀರಾ, ಚಲೋ 2 ಮಿನಿಟ್ಸ್ ಗೊತ್ತೇ ಆಗ್ಬಿಡುತ್ತೆ. ಸೆಟ್ ಆನ್ ಆಗುತ್ತಾ ಇಲ್ವಾ, ಸೇಮ್ ಇದೆಯಾ, ನಾವು ಪ್ರೋಗ್ರಾಮ್ ಮಾಡಿದ್ ಕರೆಕ್ಟ್ ಆಗಿದ್ಯಾ ಇಲ್ವಾ. ಚಲೋ Vivo Y300 ಎಲ್ಲೂ ಇದರ ಡಂಪ್ ಇಲ್ಲ. ಇದೇ ನೀವು ಫ್ಲಾಶ್ ಫೈಲ್ ಮುಖಾಂತರ ಏನ್ ಮಾಡ್ಬೋದು, ಆನ್ ಮಾಡೋದು ನಾವು ತೋರಿಸ್ತಾ ಇದೀವಿ.
ಅಕಸ್ಮಾತ್ ಈ ಫೈಲ್ ಅಲ್ಲಿ ವಿವೋ V40 ಲೈಟ್ ಅಂತ ತೋರಿಸ್ತಾ ಇತ್ತು, ಈ ಫೈಲ್ ಅಲ್ಲಿ ಏನಾದ್ರು ಆಗಿಲ್ಲ ಅಂದ್ರೆ ಮತ್ತೆ ಫೈಲ್ ಏನ್ ಮಾಡ್ಬೇಕಾಗುತ್ತೆ? Vivo Y300. ಸೊ ಏನಾಗುತ್ತೆ? ಓಕೆ, ಆನ್ ಆಗ್ಬೇಕು ಫುಲ್. ಸೊ ಲೋಗೋ ರಿಸ್ಟಾರ್ಟ್ ಆಗ್ತಾ ಇತ್ತು, ಕನ್ನಡ ಲೋಗೋ ರಿಸ್ಟಾರ್ಟ್ ನಮ್ದೆಲ್ಲಿದೆ? ಬಾಕ್ಸ್ ಇಲ್ಲಿದೆ. ಓಕೆ, ಸೊ ಲೈವ್ ಮಾಡಿದ್ವಾ ಇದನ್ನ? ಕನ್ನಡ ಚಲೋ ಟಿಕ್. ಆನ್ ಮಾಡಕ್ಕೆ ಹೋಗ್ತಾ ಇದೀನಿ. ಫುಲ್ ಏನಾಗ್ಬೇಕು? ಆನ್ ಆಗ್ಬೇಕು. ಸೊ ನಮ್ ಫೈಲ್ ಕರೆಕ್ಟ್ ಇದೆ. ಸೆಟ್ ಏನಾಯ್ತು? ಆನ್ ಆಯ್ತು. ಆನ್ ಆಯ್ತಾ? ಚಲೋ ಟಿಕ್. ಸೊ ಇದು ಇವಾಗ ಪ್ರೋಗ್ರಾಮ್ ಆಗಿದೆ. ಏನ್ ಬರ್ಬೇಕು? ಆನ್ ಕಂಡೀಷನ್ ಅಥವಾ ನಮ್ಮ FRP ಬರುತ್ತಲ್ಲ, ಸೊ ಆತರ ಬರ್ಬೇಕು. ನೋಡೋಣ ಆಫ್ ಆಗುತ್ತಾ ಇಲ್ವಾ ಅಂತ. ಸ್ಟಾರ್ಟ್ ಸ್ಕ್ರೀನ್ ಬರ್ಬೇಕು. ವಿವೋ ಅಂತ ಬಂದ್ ನಿಂತಿದೆ. ಸೆಕೆಂಡ್ ಲೋಗೋ ಬರ್ಬೇಕು. ನೋಡೋಣ ಏನಾಗುತ್ತೆ ಅಂತ. ವಿವೋ ಅಂತ ಅಂತೂ ಹ್ಯಾಂಡ್ಲಿಂಗ್ ಆಯ್ತು. ಸೊ ನೋಡಿ ಏನಾಯ್ತು ಅಂತ. ಚಲೋ ಟಿಕ್. ಸೊ ಇದರಲ್ಲಿ ಬೇರೆ ಬೇರೆ ಕಂಡೀಷನ್ ಕೂಡ ನಾನು ಮಾಡಿ ತೋರಿಸಿದೀನಿ, ಬಟ್ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ HDT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಅಭ್ಯಾಸ ಕಾಮ್ ಸಿಕ್ಸತ್ತೆ. ಅಜಯ್ HDT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ 1 ಸೆಕೆಂಡ್ ಅವರಿಗೆ ಏನ್ ತೋರಿಸ್ಬಿಡ್ತೀನಿ, ಸೆಕ್ಯೂರಿಟಿ ಬಂದಿದ್ಯಾ ಇಲ್ವಾ ಅಂತ ಏನ್ ಮಾಡೋಣ ತೋರಿಸ್ಬಿಡೋಣ. ಅಗ್ರಿ, ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಸೊ ಬೇರೆ ಬೇರೆ ತರ ಮಾಡೆಲ್ಗಳಲ್ಲಿ ಬೇರೆ ಬೇರೆ ತರ ನಾವೇನ್ ಮಾಡ್ಬೇಕಾಗುತ್ತೆ? ಟ್ರೈ ಮಾಡ್ಬೇಕಾಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಪಾಠ ಆಲ್ರೆಡಿ ಆಗಿದೆ. ಸೊ ಎಂಡ್ ಆಫ್ ದಿ ಡೇ ಎಲ್ಲಿದ್ದೀರಾ ನೀವು? ಸಾಫ್ಟ್ವೇರ್ ಅಲ್ಲಿ ಲೈವ್ ಕ್ಲಾಸ್ ನಡೀತಾ ಇದೆ ಇದು. ಸೊ ನೋಡಿ ಸೆಕ್ಯೂರಿಟಿ ಬಂದಿದೆ, ಹೌದಾ? ಸೊ ಒಂದ್ ಸ್ಮಾಲ್ ಎರರ್ ಇದೆ. ಇದು ಏನಿದೆ ಇದರಲ್ಲಿ? ವಿವೋದಲ್ಲಿ ಆಲ್ಮೋಸ್ಟ್ ಬರುತ್ತೆ ಡಿವೈಸ್ ಎರರ್ ಅಂತ. ಸಮ್ ಫ್ಯೂಚರ್ ಕೆನಾಟ್ ಬಿ ವರ್ಕ್ ಪ್ರಾಪರ್ಲಿ ಡ್ಯೂ ಸಿಸ್ಟಮ್ ಡ್ಯಾಮೇಜ್ ವಿಜಿಟ್ ಆಫ್ಟರ್ ಸೇಲ್ ಸರ್ವಿಸ್. ಸೊ ಇದು ನಾರ್ಮಲ್ ಆಗಿ ಬಂದೇ ಬರುತ್ತೆ, ಯಾಕಂದ್ರೆ ನಾವು ಇದರಲ್ಲಿ ಡಂಪ್ ಯೂಸ್ ಮಾಡಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡಿದ್ವಿ? ಫ್ಲಾಶ್ ಮಾಡಿದೀವಿ. ಸೊ USB ಇಂದ ಒಂದ್ಸರಿ ಫ್ಲಾಶ್ ಮಾಡಿ ಅಂತ ಹೇಳ್ತಾ ಇದೆ. ಬಟ್ ಅಂದ್ರೆ ಸೆಟ್ ಏನಾಯ್ತು? ಆನ್ ಆಯ್ತಲ್ವಾ? ಸೊ ನೆಟ್ವರ್ಕ್ ಏನು ಸಂಬಂಧ ಅಂದ್ರೆ ಅದ್ರ ಸೆಕ್ಯೂರಿಟಿ ಎಲ್ಲ ಬಂದಿದೆ. ಸೊ ನಾವ್ ಹಾಕಿದ್ದು 1.17 OS, ಆದ್ರೆ ಲೇಟೆಸ್ಟ್ ಯಾವ್ದಿರೋದು 20 ಇದೆ. ಲೇಟೆಸ್ಟ್ ಯಾವ್ದಿರೋದು 20 ಇದೆ. 20 ಹಾಕಿದ್ರೆ ಇದು ಕ್ಲಿಯರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಲೋಗೋ ರಿಸ್ಟಾರ್ಟ್ ಇರೋದನ್ನ ವಿತೌಟ್ ಡಂಪ್ ಯಾವ ತರ ಆನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೀನಿ. ಸೊ ಅರ್ಥ ಆಯ್ತಾ ಎಲ್ಲರಿಗೂ? ಚಲೋ ಠೀಕ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.